There are so many jackals and other animals in the forest, but there will be only one lion. And it is not only a description but also a clear declaration. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಟ ವಿಜಯ್ ಅವರ ಟಿ.ವಿ.ಕೆ ಪಕ್ಷ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಗೆಲುವಿನತ್ತ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನೋಡಿ, ಒಟ್ಟಾರೆ ಕಂಪ್ಲೀಟ್ ಅವರೇ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಘೋಷಣೆ ಈಗಾಗಲೇ ಜನರೇ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗೆಲುವಿನ ಮ್ಯಾಜಿಕ್ ನಂಬರೇ 118. ಈಗಾಗಲೇ 113 ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಪಕ್ಷ ಟಿ.ವಿ.ಕೆ ಗೆಲುವನ್ನು ಸಾಧಿಸಿಬಿಟ್ಟಿದೆ. ಹಾಗಾಗಿ ಎಐಎಡಿಎಂಕೆ ಕೇವಲ 67 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ, ಆಡಳಿತಾರೂಢ ಪಕ್ಷ ಡಿ.ಎಂ.ಕೆ 61 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ಟಿ.ವಿ.ಕೆ 113 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ತಾನೇ ಅಧಿಕಾರದ ಗದ್ದಿಗೆಯನ್ನು ಏರುವಂಥ ಎಲ್ಲ ಮುನ್ಸೂಚನೆಯನ್ನು ಕೊಡ್ತಾ ಇರೋದು. ಸ್ನೇಹಿತರು, ಯಾರು ಊಹೆ ಮಾಡಿದ್ರು? ಅನೇಕರು ವ್ಯಂಗ್ಯ ಮಾಡಿದವರೇ ಹೆಚ್ಚು. ನೋಡಿ, ಸಿನಿಮಾ ಸ್ಟಾರ್ಗಳಿಗೆ ತಮಿಳುನಾಡಿನಲ್ಲಿ ಜನ ಸೋಲೋದಿಲ್ಲ, ಮನಸೋಲೋದಿಲ್ಲ. ನೀವು ಎಲ್ಲೇ ರ್ಯಾಲಿಗಳನ್ನು ಮಾಡಿ ಪ್ರಚಾರಕ್ಕೆ ಹೋಗಿ ಅಲ್ಲಿ ಕೋಟ್ಯಂತರ ಜನರು ಸೇರ್ತಾರೆ, ಆದರೆ ಅದೆಲ್ಲವೂ ಕೂಡ ಓಟಾಗಿ ಕನ್ವರ್ಟ್ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾಯಿತ್ತು. ನೋಡಿ, ನಟ ವಿಜಯ್ ಅವರು ವೇದಿಕೆಗಳ ಮೇಲೆ ನಿಂತ್ಕೊಂಡು ರ್ಯಾಲಿಗಳಲ್ಲಿ ಕಾಡಲ್ಲಿ ಅನೇಕ ಪ್ರಾಣಿಗಳಿದ್ದಾವೆ, ಆದರೆ ಸಿಂಹ ಒಂದೇ ಅನ್ನೋ ಡೈಲಾಗ್ಗಳನ್ನು ಹೊಡೆದಾಗ ಇಲ್ಲಿ ಸಿನಿಮಾ ಡೈಲಾಗ್ಗಳು ವರ್ಕ್ ಆಗೋದಿಲ್ಲ ಅನ್ನೋ ರೀತಿಯಾಗೂ ಕೂಡ ಸ್ಟಾಲಿನ್ ಅವರು, ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ವ್ಯಂಗ್ಯ ಮಾಡಿದರು. ಆದರೆ ನಾನು ರಾಜಕಾರಣದಲ್ಲಿ ನಾಟಕ ಮಾಡೋದಿಲ್ಲ, ನಾನು ಸಿನಿಮಾದಲ್ಲಿ ಮಾತ್ರ ನಾಟಕ ಮಾಡೋದು, ಬೇರೆಯವರೆಲ್ಲರೂ ಕೂಡ ರಾಜಕಾರಣದಲ್ಲೂ ಕೂಡ ನಾಟಕ ಮಾಡ್ತಾ ಇದ್ದಾರೆ ಅಂತ ಟಕ್ಕರ್ ಕೊಡ್ತಾ ಇದ್ದಂಥ ವಿಜಯ್ ಅವರು ಫಲಿತಾಂಶದಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ನೋಡಿ, ಎರಡೂ ಪಕ್ಷಗಳು ಡಿ.ಎಂ.ಕೆ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡೇ ಚುನಾವಣೆಗೆ ಇಳಿದಿದ್ದು, ಆದರೆ ಒಂಟಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು ಟಿ.ವಿ.ಕೆ ಪಕ್ಷ 234 ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಇಳಿಸಿತ್ತು. ನೋಡಿ, ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಚೊಚ್ಚಲ ಸಾಧನೆಯನ್ನು ಮಾಡುವತ್ತ ಮುನ್ನುಗ್ಗುತ್ತಾ ಇರೋದು ಟಿ.ವಿ.ಕೆ ಪಕ್ಷ. ಉಳಿದಿರೋ ಬಹುದೊಡ್ಡ ಪ್ರಶ್ನೆ ಅಂದರೆ ಚುನಾವಣೋತ್ತರ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಆ ಚಾನ್ಸಸ್ ತುಂಬ ಕಡಿಮೆ ಅಂತಲೇ ರಾಜಕೀಯ ಪಂಡಿತರು ಅಭಿಪ್ರಾಯಗಳನ್ನು ಪಡ್ತಾ ಇರೋದು. ಟಿ.ವಿ.ಕೆ ದೊಡ್ಡ ಮಟ್ಟದ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಮುಂದಾಗ್ತಾ ಇದೆ. ನೋಡಿ, ಒಂದು ಕಡೆ ಏನು ಚರ್ಚೆಗಳಾಗ್ತಾ ಇದೆ ಅಂತ, ಏನು ಸೋಲಿಗೆ ಕಾರಣ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ನಟ ವಿಜಯ್ ಅವರು ಗೆಲ್ತಾರೆ ಅಂದರೆ ಈ ಗೆಲುವಿಗೆ ಏನು ಕಾರಣ? ಹಾಗಾದರೆ ಡಿ.ಎಂ.ಕೆ ಎಐಎಡಿಎಂಕೆ ಎಲ್ಲಿ ಎಡವಟ್ಟು ಮಾಡಿಕೊಳ್ತು ಅನ್ನೋ ಚರ್ಚೆಗಳು ಈಗ ಶುರುವಾಗಿರೋದು. ತಮಿಳುನಾಡು ರಾಜಕೀಯದಲ್ಲಿ ಆಡಳಿತಾರೂಢ ಡಿ.ಎಂ.ಕೆ ಈಗ 3ನೇ ಸ್ಥಾನಕ್ಕೆ ಕುಸಿದಿರೋದು. ಟಿ.ವಿ.ಕೆ ಪಕ್ಷ ಮೊದಲ ಸ್ಥಾನದಲ್ಲಿದೆ. ನೋಡಿ, ಸನಾತನ ಧರ್ಮದ ಬಗ್ಗೆ ಅವರು ಹೇಳಿಕೆಗಳನ್ನು ಕೊಡ್ತಾ ಹೋಗಿದ್ದು ಡಿ.ಎಂ.ಕೆ ಪಕ್ಷದಲ್ಲಿ. ಇನ್ನೊಂದು ಕಡೆ ವಂಶ ರಾಜಕಾರಣದ ಆರೋಪ ಮಾಡಿದ್ದು. ನಟ ವಿಜಯ್ ಅವರ ಜನಪ್ರಿಯತೆ ಡಿ.ಎಂ.ಕೆ ಹಿನ್ನಡೆಗೆ ಪ್ರಮುಖ ಕಾರಣ. ನಟ ವಿಜಯ್ ಅವರು ಹೋದ ಕಡೆಯೆಲ್ಲ ಲಕ್ಷಾಂತರ ಜನರು ಸೇರ್ತಾ ಇದ್ದರು. ನೋಡಿ, ಕರೂರು ದುರಂತದಲ್ಲಿ 40 ಜನರನ್ನು ಕಳೆದುಕೊಂಡರೂ ಕೂಡ ಅನೇಕ ವಿರೋಧಗಳನ್ನು ಮಾಡಲಾಯಿತು. ಉದ್ದೇಶಪೂರ್ವಕವಾಗಿ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಉದ್ದೇಶಪೂರ್ವಕವಾಗಿ ಡಿ.ಎಂ.ಕೆ ಹಿನ್ನಡೆ ಮಾಡಿದ್ರು ಅನ್ನೋ ರೀತಿಯಾದಂಥ ಚರ್ಚೆಗಳು ಶುರುವಾದವು. ಇನ್ನು ಸೆಪ್ಟೆಂಬರ್ 2023ರಲ್ಲಿ ಇದೇ ಸಿ.ಎಂ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಕುರಿತು ಕೊಟ್ಟಂಥ ಹೇಳಿಕೆಗಳು ಕೂಡ ಜನರಲ್ಲಿ ಅಚ್ಚಳಿಯದ ಹಾಗೆ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಸನಾತನ ಧರ್ಮ ಅನ್ನೋದು ಮಲೇರಿಯಾ, ಡೆಂಗಿ ಇದ್ದ ಹಾಗೆ, ಕೇವಲ ವಿರೋಧ ಮಾಡಿದ್ರೆ ಸಾಲದು, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ದು. ನೋಡಿ, ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದು, ಸಚಿವ ಸಂಪುಟದಲ್ಲಿ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದು, ವಿರೋಧ ಪಕ್ಷಗಳಿಂದ ಇದು ತೀವ್ರ ವಂಶ ಪಾರಂಪರ್ಯ ರಾಜಕಾರಣದ ಟೀಕೆಗೆ ಒಳಗಾಗಿದ್ದು, ಇದೆಲ್ಲವೂ ಕೂಡ BJP ಇದನ್ನು ಕುಟುಂಬ ರಾಜಕಾರಣ ಅಂತ ಕಟುವಾಗಿ ಟೀಕಿಸಿತ್ತು. ನೋಡಿ, ಒಂದು ಕಡೆ ತುಂಬ ಸೇಫ್ ಡ್ರೈವಿಂಗ್ ಮಾಡ್ತಾಯಿದ್ರು ನಮಗೆ ಟಿ.ವಿ.ಕೆ ಪಕ್ಷದ ವಿಜಯ್ ಅವರು. ಎಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡಲಿಕ್ಕೆ ಹೋಗಲೇ ಇಲ್ಲ. ಆರಂಭದಲ್ಲಿ ನಾನು ಯಾರೊಂದಿಗೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಒಂಟಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೆಜ್ಜೆ ಇಟ್ಟರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲಾದರೂ ಈ ಹಿನ್ನಡೆಯನ್ನು ಅನುಭವಿಸಿದರೆ ಕೇಂದ್ರ ಸರ್ಕಾರ ಜೊತೆಗೆ ಎಐಎಡಿಎಂಕೆ ಜೊತೆಗೆ BJP ಜೊತೆಗೆ NDA ಜೊತೆಗೆ ನಾವು ಮೈತ್ರಿ ಮಾಡ್ಕೊಳ್ಬೋದು ಅನ್ನೋ ನಿರೀಕ್ಷೆಗಳೊಂದಿಗೆ ಟಿ.ವಿ.ಕೆ ಪಕ್ಷ ಇದ್ದಿದ್ದು. ಆದರೆ ಇದೀಗ ಎಲ್ಲವನ್ನೂ ಕೂಡ ನುಚ್ಚು ನೂರು ಮಾಡಿ ಗೆಲುವಿನತ್ತ ಸಾಗ್ತಾ ಇರೋದು. ನೋಡಿ, ಇನ್ನೂ ಅನೇಕ ಎಡವಟ್ಟುಗಳನ್ನು ಮಾಡ್ಕೊಂಡಿರೋದು ಡಿ.ಎಂ.ಕೆ ಪಕ್ಷ. ಮಧುರೈನ ತಿರುಪ್ಪುರಂ ಕುಂದ್ರ ಮುರುಗನ್ ದೇವಸ್ಥಾನದಲ್ಲಿ ಕಾರ್ತಿಕೈ ದೀಪ ಹಚ್ಚತಕ್ಕಂಥ ಒಂದು ವಿಷಯದಲ್ಲಿ ಭಕ್ತರು ಮತ್ತು ಅಧಿಕಾರಿಗಳ ನಡುವೆ ಘರ್ಷಣೆ ನಡೀತದೆ. ಸ್ಥಳೀಯ ಅಧಿಕಾರಿಗಳು ದೀಪ ಹಚ್ಚಲಿಕ್ಕೆ ಅನುಮತಿ ನಿರಾಕರಿಸಿದ್ದನ್ನು ವಿರೋಧ ಪಕ್ಷಗಳು ಖಂಡನೆ ಮಾಡ್ತವೆ. ಆದರೆ ಅದೇ ಸ್ಟಾಲಿನ್ ಸರ್ಕಾರ ಇದನ್ನು ಸಮರ್ಥಿಸ್ಕೊಳ್ಳಿಕ್ಕೂ ಕೂಡ ಮುಂದಾಗುತ್ತೆ. ಇದು ಹಿಂದೂಗಳ ಭಾವನೆಗೆ ಬಹಳ ದೊಡ್ಡ ನೋವನ್ನು ಉಂಟು ಮಾಡುತ್ತೆ. ಇದನ್ನು ಕೂಡ BJP ಆರೋಪ ಮಾಡಿತ್ತು.
ನೋಡಿ, ಮುಖ್ಯಮಂತ್ರಿ MK ಸ್ಟಾಲಿನ್ ನೇತೃತ್ವದ DMK ಮೈತ್ರಿಕೂಟ. DMK ನಮಗೆ ಸ್ವತಃ 164 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ ಅದರ ಮಿತ್ರ ಪಕ್ಷಗಳಾದಂಥ ಕಾಂಗ್ರೆಸ್ ಸೇರಿದಂತೆ ಇತರ ಒಟ್ಟು 70 ಸ್ಥಾನಗಳಲ್ಲಿ ಕಣಕ್ಕಿಳಿದಿದ್ದು. ನಿಮಗೆ AIADMKಗೆ ಬಂದರೆ 167ರಿಂದ 169 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತು. BJPಗೆ ಬಿಟ್ಟುಕೊಟ್ಟಿದ್ದು 27 ಸ್ಥಾನ. ಜೊತೆಗೆ PMK 18 ಸ್ಥಾನ, AMMK 11 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತು. ಮೂರನೇ ಬಣ ಇದೆಯಲ್ಲ TVK ಪಕ್ಷ, ಅದು ಕಂಪ್ಲೀಟ್ ವಿಜಯ್ ನೇತೃತ್ವದಲ್ಲಿ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಅಭ್ಯರ್ಥಿಯ ವಿಚಾರದಲ್ಲೂ ಕೂಡ ಅವರು ಸೂಕ್ಷ್ಮವಾದಂಥ ಹೆಜ್ಜೆ ಇಟ್ಟರು. ಎಮೋಷ್ನಲ್ ಗೇಮ್ ಆಡಿದ್ರು ಅವರು. ನೋಡಿ, ಭಾಳಷ್ಟು ಕ್ಷೇತ್ರಗಳಲ್ಲಿ ಯಾರೋ ಸ್ವಂತ ಡ್ರೈವರ್ ಮಗನಿಗೆ ಅಲ್ಲಿ MLA ಸೀಟನ್ನು ಕೊಟ್ಟಿದ್ದು ಇರ್ಬೋದು, ಹೊಸ ಮುಖಗಳಿಗೆ ಮಣೆ ಹಾಕಿದ್ದಿರ್ಬೋದು. ಎಲ್ಲ ಕ್ಷೇತ್ರಗಳಿಗೂ ಕೂಡ ಬಂದು ವಿಜಯ್ ಅವರು ಬಂದು ಪ್ರಚಾರವನ್ನು ಮಾಡದೇ ಇದ್ದರೂ ಕೂಡ ಅವರ ಭಾಷಣಗಳು ಭಾಳಷ್ಟು ದೊಡ್ಡ ಮಟ್ಟಿಗಿನ ಪ್ರಭಾವವನ್ನು ಬೀರ್ತು. ನೀವು ಕರೂರು ದುರಂತ ವಿವಾದಗಳು ಏನೇ ಇರಲಿ, ಆದರೆ ಜನ ಡೋಂಟ್ ಕೇರ್, ವಿಜಯ್ ಪರನೇ ನಾವು ನಿಲ್ತೀವಿ ಅನ್ನೋ ರೀತಿಯಾಗಿ ಯುವ ಸಮುದಾಯ ದೊಡ್ಡ ಮಟ್ಟಿಗಿನ ಸಪೋರ್ಟ್ ಮಾಡಿದ್ದು. ಇನ್ನು ವಿಜಯ್ ಅವರ ಫ್ರೀ ಸ್ಕೀಮ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದು ಈಗ ಭವಿಷ್ಯದಲ್ಲಿ ಕಾಣಸಿಗ್ತಾ ಇರೋದು. ಒಟ್ಟಾರೆಯಾಗಿ ಈ ಥರದ ಒಂದು ದೊಡ್ಡ ಮಟ್ಟಿಗಿನ ಗೆಲುವು ವಿಜಯ್ ಅವರ ಮನೆಗೆ ಭಾರಿ ಬಿಗಿ ಭದ್ರತೆಯನ್ನು ಕಲ್ಪಿಸುವ ಮಟ್ಟಿಗೆ ಇಡೀ ತಮಿಳುನಾಡು ರಾಜ್ಯದಲ್ಲಿ ಭದ್ರತೆಯನ್ನು ಇನ್ನೊಂದಿಷ್ಟು ಬಿಗಿಯನ್ನುಗೊಳಿಸ್ತಾ ಇದೆ ಅನ್ನೋ ರೀತಿಯಾಗಿ. ಯಾಕೆಂದರೆ ಯಾರು ಕೂಡ ಊಹೆ ಮಾಡಿದ ರೀತಿಯಾಗಿ ದೊಡ್ಡ ಗೆಲುವನ್ನು ಸಂಭ್ರಮ ಮಾಡ್ತಾ ಇರೋದ್ರಿಂದ ಈವನ್ TMK ಕಚೇರಿಯಲ್ಲೂ ಕೂಡ TVK ಕಚೇರಿಯಲ್ಲೂ ಕೂಡ ಅವರ ಪಕ್ಷದ ಕಚೇರಿಯಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಈ TVK ಪಕ್ಷದ ಪ್ರಮುಖ ನಾಯಕರು ಯಾರೂ ಬಂದಿಲ್ಲ. ಇಲ್ಲಿ ಕೆಲವೊಬ್ಬರು ಕಾರ್ಯಕರ್ತರು ಮಾತ್ರ ಆ ಕಚೇರಿಯ ಮುಂದೆ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಕಂಪ್ಲೀಟ್ ಪ್ಲ್ಯಾನ್ ಬೇರೆಯದೇ ಆಗ್ತಾ ಇದೆ. DMK ಪಕ್ಷ ಗೆಲುವಿನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ದೊಡ್ಡ ಸಂಭ್ರಮವನ್ನೇ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿತ್ತು, ಅದನ್ನು ಕೂಡ ರದ್ದು ಮಾಡಿಬಿಟ್ಟಿದೆ. ಇನ್ನು ಉಳಿದಿರೋದು ಎಲ್ಲವೂ ಕೂಡ ವಿಜುವಲ್ ಪೋಡು TVK ಪಕ್ಷದ ಸಂಭ್ರಮ ಮಾತ್ರ. ನೋಡಿ, ಅವರು ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಅದು ಹೇಗೆ ಈಡೇರಿಸ್ಕೊಳ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಮಹಿಳಾ ಗೃಹಸ್ಥರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು. ಕರ್ನಾಟಕ ಸರ್ಕಾರವೇ ಎಂತಹ ದೊಡ್ಡ ಸರ್ಕಸನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಇನ್ನು ಫ್ರೀ ಬಸ್ ಸ್ಕೀಮ್ ಇದೆ. ಮದುವೆಯ ಹೆಣ್ಣು ಮಕ್ಕಳಿಗೆ 8 ಗ್ರಾಮ್ ಚಿನ್ನ ಮತ್ತು ರೇಷ್ಮೆ ಸೀರೆ, ಹೆಚ್ಚಾಗಿ ಮದುವೆಯ ಸಂಖ್ಯೆಯನ್ನು ಕಂಪೇರ್ ಮಾಡಿದಾಗ ಅದನ್ನು ಕೊಡಬಹುದು ಅನ್ನೋ ರೀತಿಯಾಗಿ ನಾವು ಊಹೆ ಮಾಡ್ಬೋದು. ಇನ್ನು ಯುವಜನ ಮತ್ತು ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ 4,000 ಕೊಡಬೇಕು. 5 ಲಕ್ಷ ಸ್ಟೇ ಫಂಡು, ಇಂಟರ್ನ್ಶಿಪ್ಗಳಿಗೆ ಮತ್ತು 25 ಲಕ್ಷದವರೆಗೂ ಆರಂಭಿಕ ಸಾಲ. ನೋಡಿ, ಈ ಥರದನ್ನೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಅವ್ರು ರೈತರು ಮತ್ತು ಮೀನುಗಾರರಿಗೆ, ಸಣ್ಣ ರೈತರಿಗೆ 5 ಎಕರೆ ಹೊಂದಿದ್ರೆ ಒಟ್ಟು ಬೆಳೆ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ಇದನ್ನೆಲ್ಲವನ್ನೂ ಕೂಡ ಅವ್ರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು. ಇನ್ನು ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ಗಳನ್ನು ಕೊಡ್ತಿದ್ದೀವಿ ಅಂತಲೂ ಕೂಡ ಅವರು ಘೋಷಣೆ ಮಾಡ್ಕೊಂಡಿರೋದು. 200 ಯೂನಿಟ್ ಉಚಿತ ವಿದ್ಯುತ್ ಮತ್ತು ಸ್ಥಳೀಯ ಉದ್ಯೋಗಗಳಲ್ಲಿ ತಮಿಳರಿಗೆ 75% ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿರೋದು. ಇವೆಲ್ಲವೂ ಕೂಡ ಗೆಲುವಿನ ನಂತರ ಅದನ್ನೆಲ್ಲವನ್ನು ಕೂಡ ಅವರು ಮಾಡಿ ತೋರಿಸ್ಬೇಕಲ್ವ, ಅದು ಚಾಲೆಂಜಿಂಗ್ ಆಗಿರೋದು. ಇನ್ನು ಇದೆಲ್ಲದರ ನಡುವೆ ತ್ರಿಷಾ ಅವರ ವಿವಾದ ಎಲ್ಲವನ್ನೂ ಪಕ್ಕಕ್ಕಿಟ್ಟು ವಿಜಯ್ ಅವರಿಗೆ ಎಲ್ಲರೂ ಕೂಡ ಮಣೆ ಹಾಕಿರೋದು. ಇದೆಲ್ಲದರ ನಡುವೆ ತ್ರಿಷಾ ಅವರು ಕೂಡ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರು. ಬರ್ಡೇ ಇದೆ, ಆ ಉದ್ದೇಶಕ್ಕೋಸ್ಕರ ಹೋಗಿದ್ದಾರೆ ಅಂತ ಭಾಳ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ತ್ರಿಷಾ ಮತ್ತು ವಿಜಯ್ ಅವರ ನಡುವಿನ ನಂಟಿಗೆ ಸಂಬಂಧಪಟ್ಟ ಹಾಗೆ ಈ ಗೆಲುವು ಆಗಲಿ ಅನ್ನೋದಕ್ಕೆ ದೇವರ ಕೃಪೆ, ದೇವರ ಮೊರೆ ಕೂಡ ಹೋಗಿದ್ದಾರೆ ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಪಂಚರಾಜ್ಯ ಚುನಾವಣೆಯಲ್ಲಿ ತಮಿಳುನಾಡು ಚುನಾವಣಾ ಫಲಿತಾಂಶ ಐತಿಹಾಸಿಕವಾದಂಥ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ನೋಡೋಣ ಏನೆಲ್ಲ ಆಗಬಹುದು, ಮುಂದೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋ ಒಂದು ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರೋಡಿ, ಧನ್ಯವಾದ.